ಮೂಡುಬಿದ್ರೆಯ ಆಳ್ವ ಶಿಕ್ಷಣ ಸಂಸ್ಥೆಯು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣ ಪಡೆಯಲು ರಾಜ್ಯದ ವಿದ್ಯಾರ್ಥಿಗಳಿಗೆ ಭಾನುವಾರದಂದು ಪ್ರವೇಶ ಪರೀಕ್ಷೆ ನಡೆಸಿದ್ದು, ನಾಡಿನ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳಿಗೆ 15,986ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅವರ ಪೋಷಕರು ಜೊತೆಗೂಡಿ ಆಗಮಿಸಿ ವಿದ್ಯಾಗಿರಿ ಮತ್ತು ಪುತ್ತಿಗೆಯಲ್ಲಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ತನ್ನ ಕನಸಿನ ನಾಡಿನ ಏಕೈಕ ಶೂನ್ಯ ಶುಲ್ಕದ ಕನ್ನಡ ಮಾಧ್ಯಮ ಶಾಲೆಗೆ ಉಚಿತ ದಾಖಲಾತಿ ಕೋರಿ ಹೊರಡಿಸಿದ್ದ ಪ್ರಕಟಣೆಗೆ ಸ್ಪಂದಿಸಿ ಬಂದಿದ್ದ ಅರ್ಜಿಗಳು ಈ ಪೈಕಿ ಹಾಜರಾಗಿ ಪರೀಕ್ಷೆ ಬರೆದು ದಾಖಲಾತಿ ಪ್ರಕ್ರಿಯೆ ಮುಗಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಹೆತ್ತವರೊಂದಿಗೆ ನಿನ್ನೆಯೇ ವಿದ್ಯಾಗಿರಿಗೆ ಆಗಮಿಸಿದ್ದು, ಬೆಳಗಿನ ವೇಳೆ ಕ್ಯಾಂಪಸ್ನ ಸುತ್ತಲೂ ಪುಟ್ಟ ಮಕ್ಕಳು ಮತ್ತು ಅವರ ಹೆತ್ತವರು ತುಂಬಿ ಹೋಗಿದ್ರು. ಇದನ್ನೆಲ್ಲ ಗಮನಿಸಿದಾಗ ಹೆತ್ತವರಿಗೆ ಕನ್ನಡ ಮಾಧ್ಯಮದ ಬಗ್ಗೆ ಇರುವ ಒಲವು ಎದ್ದು ಕಾಣುತ್ತಿತ್ತು. ಬಂದವರಿಗೆಲ್ಲ ವಸತಿ ಸುಧಾರಿಕೆಗೆ ವ್ಯವಸ್ಥೆ ಒದಗಿಸಿದ್ದರೂ ಹೆಚ್ಚಿನ ಪೋಷಕರು ಬಂದಿದ್ದವರು ವಿದ್ಯಾಗಿರಿಯ ಪರೀಕ್ಷಾ ಕೇಂದ್ರಗಳ ಕಟ್ಟಡದ ಹೊರಭಾಗದಲ್ಲಿ ವಿಶಾಲ ರಾಜಬೀದಿ, ಹಸಿರ ಮಡಿಲ ಆವರಣದಲ್ಲಿ ಕಟ್ಟಡ ಉದ್ಯಾನವನದ ನೆರಳಲ್ಲಿ ದಣಿವಾರಿಸಿಕೊಳ್ಳುತ್ತಿದ್ದು, ಲಗೇಜುಗಳ ರಾಶಿಯ ನಡುವೆ ನಿದ್ದೆಗೆ ಜಾರಿದ್ದ ನೋಟಗಳು, ಸಹಸ್ರಾರು ವಾಹನಗಳು ತುಂಬಿಕೊಂಡಿತ್ತು. ಈ ಕನ್ನಡ ಮಾಧ್ಯಮ ಮಾದರಿ ಶಾಲೆಗೆ ಕಳೆದ 7 ವರ್ಷಗಳಿಂದ ಶಿಕ್ಷಣ ಇಲಾಖೆ ರಾಜ್ಯದ ನಂಬರ್ 1 ಶಾಲೆ ಎಂದು ಪ್ರಮಾಣಪತ್ರವನ್ನೇನೋ ನೀಡಿದೆ. ಆದರೆ ಈ ಮಾದರಿ ಯಶಸ್ವಿ ವ್ಯವಸ್ಥೆಯನ್ನು ಪರಿಶೀಲಿಸಿ ಅಳವಡಿಸಿಕೊಳ್ಳಲು ಮುಂದಾಗಲಿಲ್ಲ. ಸರ್ಕಾರವು ಮಾದರಿ ಶಾಲೆಗಳಲ್ಲಿ ವ್ಯಯಿಸುವ ಅನುದಾನವನ್ನು ನೀಡಿ ಮಕ್ಕಳನ್ನು ಒದಗಿಸುವ ಅವಕಾಶ ಕಲ್ಪಿಸಿದ್ದಲ್ಲಿ ಅದೆಷ್ಟೋ ಮಕ್ಕಳು ಬಂದರೂ ಅವರಿಗೂ ಮಾದರಿ ಶಿಕ್ಷಣ ವ್ಯವಸ್ಥೆ ನೀಡಲು ಬದ್ಧ ಎಂದು ಪರೀಕ್ಷಾ ವ್ಯವಸ್ಥೆಯ ಪರಿಶೀಲನೆಗೆ ಖುದ್ದು ಹಾಜರಾಗಿದ್ದ ಡಾ. ಎಂ. ಮೋಹನ್ ಆಳ್ವ ತಿಳಿಸಿದರು. ನಮ್ಮ ರಾಜ್ಯದಲ್ಲಿರುವ ಸ್ಟೇಟ್ ಸಿಲೆಬಸ್ಸಿನ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮದ 15,000 ಶಾಲೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಅದರ ಒಟ್ಟು ಫಲಿತಾಂಶವನ್ನು ಅದು ಕೊಡ್ತದೆ ಎಂಬ ಒಂದು ಮಾತನ್ನು ನಮ್ಮ ಇಲಾಖೆಯವರು ನಮಗೆ ಪ್ರತಿ ವರ್ಷವೂ ಒಂದು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ವಾರ್ಷಿಕವಾಗಿ ಪ್ರವೇಶ ಮಾಡುವಂಥ ಮಕ್ಕಳಿಗೆ ನಾವು ಒಂದು ರೀತಿಯ ಪ್ರವೇಶ ಪರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಈ ವರ್ಷ ಸರಿಸುಮಾರು 20,000ರಷ್ಟು ಅಪ್ಲಿಕೇಶನ್ಗಳು, ಅರ್ಜಿಗಳು ಇಡೀ ರಾಜ್ಯದಲ್ಲಿ ಬಂದಿವೆ. ಇವತ್ತು ಎಕ್ಸಾಮ್ ಆಗ್ತಾಯಿದೆ. ಈ ಎಕ್ಸಾಮಿಗೆ ನನಗೆ ನಿಖರವಾದ ಲೆಕ್ಕ ಸಿಗಲಿಲ್ಲ, ಆದರೆ ಒಂದು 16,000ಕ್ಕೂ ಮಿಕ್ಕಿದಂಥ ಜನಗಳು ಬಂದು ಇವತ್ತು ಪರೀಕ್ಷೆಗೆ ಖಂಡಿತ ಬಂದಿದ್ದಾರೆ. ಬಂದು ಇಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ. ಇದನ್ನು ನೋಡೋದೇ ನಮಗೊಂದು ಭಾಳ ವಿಸ್ಮಯ. ನಿನ್ನೆ ಬೆಳಿಗ್ಗೆ ಬಂದು ಇಲ್ಲಿ ಕೂತ್ಕೊಂಡು ಈ ಪರೀಕ್ಷೆಯನ್ನು ಬರೆಯುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇನ್ನು ಮುಂದೆ ಕ್ರೀಡೆಗೆ ಸಂಬಂಧಪಟ್ಟದ್ದು, ಸಾಂಸ್ಕೃತಿಕವಾಗಿ ಸಂಬಂಧಪಟ್ಟದ್ದು ಪ್ರವೇಶ ಬೇರೆ ಇದೆ. ಇದರಲ್ಲಿ 50% ಸೀಟುಗಳು ಅದು ಅಂಕಗಳನ್ನು ನೋಡಿಕೊಂಡು, ಇನ್ನು ಇರುವಂಥ 50% ಸೀಟ್ನಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಮಲೆಗುಡಿಯ, ಜೇನುಕುರುಬ, ಕೊರಗರು, ಸೋಲಗರು, ಹಸಲರು, ಹಿಕ್ಕಿಬಿಕ್ಕಿ ಮತ್ತು ಸಿದ್ದಿ ಈ ಜನಾಂಗದವರಿಗೆ ಅವರಿಗೆ ಮೀಸಲಾಗಿದ್ದಂಥ ಕೆಲವು ಸೀಟುಗಳಿವೆ. ಇನ್ನು ತಂದೆ ತಾಯಿಗಳಿಲ್ಲದೆ ನಿರ್ಗತಿಕರಾಗಿರುವಂಥ ಮಕ್ಕಳಿಗೂ ಕೊಡುವಂಥ ಸೀಟುಗಳು ಇದರಲ್ಲಿ ಇದೆ. ಇದೆಲ್ಲ ಇದ್ದುಕೊಂಡು ನಡೆಯುವಂತಹ ಈ ಕನ್ನಡ ಮಾಧ್ಯಮ ಶಾಲೆ ಇದು ಇವತ್ತು ಒಂದು ಇಡೀ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಸೋಲನ್ನು ಬಹಳ ಜನರು ಹೇಳ್ತಾರೆ. ಆದರೆ ಒಂದು ಆದರ್ಶವಾಗಿ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದರೆ ಯಾವ ರೀತಿ ಇವತ್ತಿಗೂ ಕನ್ನಡ ಭಾಷೆಗೆ ಮಕ್ಕಳು ಹೇಗೆ ಪ್ರವೇಶ ಪಡೆಯಲಿಕ್ಕೆ ಅಪೇಕ್ಷೆ ಪಡ್ತಾರೆ ಎಂಬುದನ್ನು ನಾವು ಈ ಒಂದು ಸಿದ್ಧಾಂತದಿಂದ ನೋಡ್ಬೋದು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.